ಸರಿ, ನೀವು ರೀಡ್ ಮಾಡಿ ಕಾಪಿನ ಅವರಿಗೆ ಕಳಿಸಿ. ಅದಕ್ಕೆ ಸಂಬಂಧಿಸಿದಂತೆ ದಿನಾಂಕ 14/2/2024 ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ನಡೆಸಲಾಗಿದೆ. ಸದರಿ ವಿಡಿಯೋ ಕಾನ್ಫರೆನ್ಸ್ ಸಂವಾದದಲ್ಲಿ ಉಪನಿರ್ದೇಶಕರು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪರೀಕ್ಷಾ ಕೇಂದ್ರಕ್ಕೆ ಕೊಠಡಿ ಮೇಲ್ವಿಚಾರಣೆಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪದವಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ನಿರ್ಣಯಿಸಲಾಗಿರುತ್ತದೆ. ಇದರಲ್ಲಿ ವಿದ್ಯಾರ್ಥಿಗಳಲ್ಲಿ ಆತಂಕ ಹುಟ್ಟಿಸುವಂತಹ, ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಮತ್ತು ಶಿಕ್ಷಕರನ್ನು ಸಂಶಯದಿಂದ ನೋಡುವ ಹಾಗೂ ಅಪಮಾನಿಸುವ ಉದ್ದೇಶವೂ ಇರುವುದಿಲ್ಲ. ಒಂದು ನಿಮಿಷ, ಚರ್ಚೆಗೆ ನಾರಾಯಣ ಸ್ವಾಮಿಗಳೇ ಅವಕಾಶ. 0 ಅವರ್ ಚರ್ಚೆ. 2021-23 ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಪರೀಕ್ಷೆ ಮತ್ತು ಒಂದು ಪೂರಕ ಪರೀಕ್ಷೆಯನ್ನು ನಡೆಸಲಾಗುತ್ತಿತ್ತು. 2022-23 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 2ನೇ ಪೂರಕ ಪರೀಕ್ಷೆಯನ್ನು ನಡೆಸಿದ್ದರಿಂದ ಸದರಿ ಪರೀಕ್ಷೆಗೆ ಹಾಜರಾದ 1,19,183 ವಿದ್ಯಾರ್ಥಿಗಳಲ್ಲಿ 41,961 ವಿದ್ಯಾರ್ಥಿಗಳು ಪಾಸಾಗಿ ಇದರಿಂದಾಗಿ ಅಷ್ಟು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ದಾಖಲಾತಿ ಪಡೆಯಲು ಸಹಕಾರವಾಗಿರುತ್ತದೆ. ಈ ಅಂಶಗಳನ್ನು ಆಧರಿಸಿ ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 2023-24 ಒಂದು ಹೆಚ್ಚುವರಿ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಸದರಿ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆ 1, 2, 3 ನಡೆಸಲು ಉದ್ದೇಶಿಸಲಾಗಿರುತ್ತದೆ. ಇದರಿಂದ ಪರೀಕ್ಷೆಗೆ ಹಾಜರಾಗಲು ಒಂದು ಹೆಚ್ಚುವರಿ ಅವಕಾಶ ವಿದ್ಯಾರ್ಥಿಗಳೇ ಲಭಿಸುವುದರಿಂದ ವಿದ್ಯಾರ್ಥಿಗಳು ಒತ್ತಡ ರಹಿತವಾಗಿ ಪರೀಕ್ಷೆ ಬರೆಯಲು ಹಾಗೂ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಲು ಉನ್ನತೀಕರಣಗೊಂಡು ವಿದ್ಯಾರ್ಥಿಗಳು ಒಂದು ಹೆಚ್ಚುವರಿ ಅವಕಾಶ ಬಳಸಿಕೊಂಡು ತೇರ್ಗಡೆ ಹೊಂದಲು ಅನುಕೂಲವಾಗಿರುತ್ತದೆ. ಹಾಗೆಯೇ 2 ಮತ್ತು 3ನೇ ಪರೀಕ್ಷೆಗಳಿಗೆ ಕಡಿಮೆ ಪರೀಕ್ಷೆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದರಿಂದ ಪರೀಕ್ಷೆ ಮತ್ತು ಮೌಲ್ಯಮಾಪನ ಕಾರ್ಯಕ್ರಮಕ್ಕೆ ಕಡಿಮೆ ಸಂಖ್ಯೆಯ ಶಿಕ್ಷಕರನ್ನು ನಿಯೋಜಿಸಲಾಗುತ್ತದೆ. ಹಾಗಾಗಿ ಶಿಕ್ಷಕರ ಬೋಧನೆಗಾಗಲಿ ಮಕ್ಕಳ ಭವಿಷ್ಯಕ್ಕಾಗಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. 2023-24 ಸಾಲಿನ SSLC ಪರೀಕ್ಷೆ 1ಕ್ಕೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸೇರಿದಂತೆ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕೋವಿಡ್ ಪೂರ್ವದಲ್ಲಿ ಇದ್ದಂತೆ ಅದರ 2019-20 ಸಾಲಿನದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಮಂಡಳಿಗೆ ಸಲ್ಲಿಸಲು ಜಿಲ್ಲಾ ಉಪನಿರ್ದೇಶಕರು ಅವರಿಗೆ ಸೂಚಿಸಲಾಗಿದೆ. ಅದರಿಂದ ಉಪನಿರ್ದೇಶಕರು ಅವರ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಮಂಡಳಿಗೆ ಸಲ್ಲಿಸಿರುತ್ತಾರೆ. ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಪರೀಕ್ಷೆ ನಡೆಸಲಾಗುತ್ತದೆ. 4ನೇದು 2023-24 ಸಾಲಿನ SSLC ಪರೀಕ್ಷೆ 1ಕ್ಕೆ ಕೋವಿಡ್ ಪೂರ್ವದಲ್ಲಿ ಇದ್ದಂತೆ ಅದರಂತೆ 2019-20 ಸಾಲಿನಲ್ಲಿದ್ದಂತೆ ಪರೀಕ್ಷಾ ಕೇಂದ್ರಗಳನ್ನು ರಚಿಸಿ ಅಂತಿಮಗೊಳಿಸಲಾಗಿರುತ್ತದೆ. ಪ್ರಸ್ತುತ ಪರೀಕ್ಷಾ ಸಮಯ ಹತ್ತಿರವಿರುವುದರಿಂದ 2023-20 ಸಾಲಿನ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಯಥಾವತ್ತಾಗಿ ಮುಂದುವರಿಸಲು ಕಷ್ಟ ಸಾಧ್ಯ. ಆದ್ದರಿಂದ ದಿನಾಂಕ 14/2/24 ನಡೆದ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಕ್ರಮಗೊಳಿಸಲಾಗುವುದು. ಪ್ರಶ್ನೆ ಇಲ್ಲ. ನೋಡಿ, ಅದು 0 ಅವರಿಗೆ ನಿಮಗೆ ಉತ್ತರ ಮಾತ್ರ. ನಿಮಗೆ ಅದ್ರ ಕಾಪಿ ಕೊಡಿಸ್ತೀನಿ. ಅವ್ರಿಗೆ ಕಾಪಿ ಕೊಡಿ.
ಶಿಕ್ಷಕರನ್ನ ಪರೀಕ್ಷಾ ಕೇಂದ್ರದಿಂದ ಯಾತಕ್ಕೆ ತಂದಿದ್ದಾರೆ? ಅದನ್ನ ನೋಡಿ, ನೀವು ಅದೇ ಸುಮ್ನೆ ಬ್ಯಾಡ್ದಿದ್ದು ನಾನು ಹೇಳ್ತೀನಿ. ಮಾನ್ಯ ಲೋಕೋಪಯೋಗಿ ಸಚಿವರು ಮತ್ತು ಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರಿಂಗ್ ವಿಧೇಯಕ 2024 ಪ್ರಸ್ತಾವನೆ ಪರ್ಯಾಲೋಚಿಸಬೇಕೆಂಬುದು ಸೂಚಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ ವಿಧೇಯಕ 2024 ಹೊರಗಡೆ ಮಾತಾಡಿ, ಬಾವಿ ಒಳಗೆ ಮಾತಾಡ್ಬೇಡಿ. ಬಾವಿ ಒಳಗೆ ದಯಮಾಡಿ ನೀವು ಮಾತನಾಡಬಾರ್ದು. ಇಲ್ಲ, ಮಾತನಾಡೋಕ್ಕೆ ಬಾವಿ ಒಳಗೆ ನಿಮ್ 0 ಅವರಲ್ಲಿ ಕೊಟ್ಟಿರೋದು ನಿಮ್ಗೆ ಅವಕಾಶ ಕೊಟ್ಟದ್ದೇ ತಪ್ಪಾಯ್ತಲ್ಲ. ಹೇಳ್ತಾ ಇದ್ದೀನಿ ನೋಡಿ, ನಿಮ್ಗೆ ನೋಡಿ ನಾನು ಹೇಳಿದೆ, ನಿಮ್ಗೆ ಸುಮ್ಮನೆ ಇಲ್ದಿದ್ದನ್ನ ಯಾಕೆ ಮಾಡ್ತೀರಿ ಹೇಳಿ? ಸುಮ್ಮನೆ ಮಾಡಿದ್ದು ಸಭಾಪತಿಗಳೇ ನೋಡಿ, ಅದಕ್ಕೆ ಹೇಳಿದ್ದು ಸ್ಟೇಟ್ಮೆಂಟ್ ಮಾಡಿದ್ದು ಅಷ್ಟೇ. ಬಿಲ್ ತೊಗೊಳಕ್ಕೆ ನೋಡಿ ನೋಡಿ, ಕಾನೂನಲ್ಲಿ ನೀವು ಬಾವಿಗೆ ಬರ್ಬೋದು. ಕಾನೂನಲ್ಲಿರುವಂತದ್ದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಕ್ಕೆ ಉತ್ತರಗಳನ್ನು ಸಾಧ್ಯವಾದಷ್ಟು ಸದಸ್ಯರು ಪ್ರಸ್ತಾವಿಸಿದ ಕೂಡಲೇ ಅಥವಾ 2 ದಿನಗಳಲ್ಲಿ ನೀಡತಕ್ಕದ್ದು ಅಂತಿದೆ. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಬಿಲ್ ಕರೆದಿದ್ದೀನಿ ನಾರಾಯಣ ಸ್ವಾಮಿ ಅವರೇ. ಇಲ್ಲ, ನೀವು ನೋಡಿ, ಮಾನ್ಯ ಅಧ್ಯಕ್ಷರೇ, ನೋಡಿ, ಓದಕ್ ಬರಲ್ಲ ಅನ್ಬೇಡಿ ನೀವು. ಬಾವಿ ಒಳಗೆ ಮಾತನಾಡುವಂತ ವಿಚಾರಗಳು ಯಾವುದು ದಾಖಲೆಗೆ ಹೋಗಬಾರದು. ಅನ್ಬೇಡಿ, ಸುಮ್ನೆ ಕುತ್ಕೊಳ್ಳಿ. ಇಲ್ಲ ನೋಡಿ, ನೀವೆಲ್ಲ ಶಿಕ್ಷಕರ ಕ್ಷೇತ್ರದಿಂದ ಬಂದಿದ್ದವರು, ನಿಮಗೂ ಎಲ್ಲವೂ ಗೊತ್ತಿದ್ದು ಈ ರೀತಿಯ ಮಂಡುವಾದ ಮಾಡಂತದ್ದು ಸರಿಯಲ್ಲ. ನಾರಾಯಣ ಸ್ವಾಮಿ, ದಯವಿಟ್ಟು ನೋಡಿ, ಬಾವಿ ಒಳಗೆ ಮಾತನಾಡಬೇಡಿ. ಮಾತನಾಡೋದಾದ್ರೆ ನೋಡಿ, ನಿಮಗೆ 5 ನಿಮಿಷ ಕಾಲ ಕೊಡ್ತೀನಿ. ಏನಾದ್ರೂ ಪ್ರಸ್ತಾಪ ಮಾಡೋದಿದ್ರೆ ಮಾತಾಡಿ ಮುಗಿಸ್ಬೇಕು.